ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 23 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 30ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಪೇಯಿಂದ ಟ್ರೇಡ್ ನೋಡೋಣ. ಇಲ್ಲಿ ನೋಡಿದ್ರೆ ಅಂತಂದ್ರೆ ಇವತ್ತು ನಾನು ಟೋಟಲ್ 4 ಟ್ರೇಡ್ಸ್ ತಗೊಂಡಿದ್ದೀನಿ. ಆ 4 ಟ್ರೇಡ್ ಅಲ್ಲಿ ನಾನು ಟೋಟಲ್ ಸೇರ್ಬಿಟ್ಟು 500 rupees ಲಾಸಸ್ ಮಾತ್ರ ಆಗಿದೆ. ಇದು ಇವತ್ತು ನಾನು ತಗೊಂಡಂತ ಟ್ರೇಡಿಂಗ್ ಸ್ಟೈಲ್ ಬಾಸ್ಕೆಟ್ ಟ್ರೇಡಿಂಗ್ ಅಂತ ಕರಿತೀವಿ. ಇದರಲ್ಲಿ ನಾವು ಟೋಟಲ್ ಬಾಸ್ಕೆಟ್ ರೀತಿಯಲ್ಲಿ ನಾವು ನೋಡ್ತಾ ಇರ್ತೀವಿ. ಇದರಲ್ಲಿ ಟೋಟಲ್ ಪ್ರಾಫಿಟ್ ಅಥವಾ ಲಾಸ್ ಇಷ್ಟ ಆದ್ರೆ ನಾವು ಎಕ್ಸಿಟ್ ಆಗಬೇಕು ಅಂತ ಅಂದ್ಬಿಟ್ಟು ಇವತ್ತು ನಾನು ಟಾರ್ಗೆಟ್ ಇದ್ದಿದ್ದು ಮ್ಯಾಕ್ಸಿಮಮ್ 2000 ರೂಪಾಯಿ ಲಾಸ್ ಆದ್ರೆ ಎಕ್ಸಿಟ್ ಆಗೋಣ ಅಂತ ಅಂದ್ಬಿಟ್ಟು ನಾನು ಟ್ರೇಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ. ಅದ ನಂತರ ನಾನು 1300 ತನಕ ಲಾಸಸ್ ಆಗಿತ್ತು. ಅದರ ನಂತರ ನನಗೆ 500 ಪ್ರಾಫಿಟ್ ಕೂಡ ಆಯಿತು. ಅವಾಗ ನಾನು ಲಾಸಸ್ ನ 500 ರೂಪಾಯಿಗೆ ನಾನು ಟ್ರಯಲ್ ಮಾಡಿದ್ದೆ. ಅಂದ್ರೆ ನಾನು 500 ರೂಪಾಯಿ ಲಾಸ್ ಆದ್ರೆ ನಾನು ಎಕ್ಸಿಟ್ ಆಗ್ತೀನಿ, ಯಾಕಂದ್ರೆ ಆಲ್ರೆಡಿ 500 ರೂಪಾಯಿ ಲಾಸ್ ಪ್ರಾಫಿಟ್ ಅಲ್ಲಿ ಇದ್ದೀನಿ. ಅಲ್ಲಿಂದ ನನಗೆ ಇನ್ನು 1000 ರೂಪೀಸ್ ಮೈನಸ್ ಆದ್ರೆ ನಾನು ಎಕ್ಸಿಟ್ ಆಗ್ತೀನಿ ಅಂತ ಅಂದ್ಬಿಟ್ಟು ಅದ ನಂತರ ನಾನು ಟ್ರೈಲಿಂಗ್ 500 ರೂಪೀಸ್ ಲಾಸ್ ಆದಾಗ ನಾನು ಎಲ್ಲಾ ಟ್ರೇಡ್ ಅಲ್ಲೂ ನಾನು ಎಕ್ಸಿಟ್ ಆಗಿದ್ದೀನಿ. ಇದರಲ್ಲಿ ನನಗೆ ಟೋಟಲ್ 500 ರೂಪೀಸ್ ಲಾಸಸ್ ಆಗಿದೆ. ಇದು ಕೂಡ ಒಂದು ಟೈಪ್ ಬಾಸ್ಕೆಟ್ ಟ್ರೇಡಿಂಗ್ ಅಂತ ಕರಿತೀವಿ. ಇದರಲ್ಲಿ ಸಿಂಗಲ್ ಟ್ರೇಡ್ ಇಂದು ನಮ್ಮ ಸ್ಟಾಪ್ ಲಾಸ್ ಇರುತ್ತೆ. ನಾನು ಸಿಂಗಲ್ ಟ್ರೇಡ್ ಈಚ್ ಟ್ರೇಡ್ ಒಂದು 500 to 600 ರೂಪೀಸ್ ಲಾಸ್ ಕೂಡ ಇತ್ತು. ಇದು ಪಿ ಎಲ್ ಸ್ಟಾಪ್ ಲಾಸ್ ಎಕ್ಸಿಟ್ ಆದಾಗ ನಾನು ಎಕ್ಸಿಟ್ ಆಗಿದೆ. ಅಟ್ ದ ಎಂಡ್ ಇನ್ನೊಂದು ಏನಿರುತ್ತೆ ಅಂದ್ರೆ ಆ ಡೇದು ನನ್ನ ಟೋಟಲ್ ಮ್ಯಾಕ್ಸಿಮಮ್ ಲಾಸ್ ಕೂಡ ನಮ್ದು ಇರುತ್ತೆ. ಮ್ಯಾಕ್ಸಿಮಮ್ ನಾನು ಇಷ್ಟು ಲಾಸ್ ಆಯಿತು ಅಂದರೆ 1500 ಇಂದ 2000 ರೂಪಾಯಿ ನಾನು ಎಕ್ಸಿಟ್ ಆಗ್ತೀನಿ. ಇದಕ್ಕೆ ಬಾಸ್ಕೆಟ್ ಟ್ರೇಡಿಂಗ್ ಅಂತ ಕರೀತೀವಿ. ಮೊದಲನೇ ಟ್ರೇಡು ಗ್ರಾಸಿಮ್ಮು ನಾನು ಸೆಲ್ಲಿಂಗ್ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಮಾಡಿದ್ದೆ ನಿನ್ನೆನೆ. ಇವತ್ತು ಮಾರ್ನಿಂಗು ಗ್ಯಾಪ್ ಅಪ್ ಆಗಿಬಿಟ್ಟು ಸೆಲ್ ಆಫ್ ಶುರು ಆದಾಗ ಸಮ್ವೇರ್ ಅರೌಂಡ್ ಈ ಕ್ಯಾಂಡಲ್ ಅಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ನನ್ನ ಸ್ಟಾಪ್ ಲಾಸ್ ಈ ಕ್ಯಾಂಡಲ್ ಹೈ ಅಲ್ಲಿ ಇತ್ತು. ಇದು ನಂದು ಮೊದಲನೇ ಟ್ರೇಡು. ಇನ್ನು ಎರಡನೇ ಟ್ರೇಡ್ ನೋಡಿದ್ರೆ ಅಂತಂದ್ರೆ IEX, ನಾನು ಇದನ್ನ ಬೈಗೆ ನಿನ್ನೆನೆ ಐಡೆಂಟಿಫೈ ಮಾಡಿದ್ದೆ. ಇವತ್ತು ಮಾರ್ನಿಂಗ್ ಓಪನ್ ಆಗಿ ನಂತರ ಪ್ರೈಸ್ ಆಕ್ಷನ್ ಬೈ ಸೈಡ್ ಬಂದಾಗ ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದೆ. ನನ್ನ ಸ್ಟಾಪ್ ಲಾಸ್ ಈ ಲೋ ಆಗಿತ್ತು. ಅವರ ಬಿಂದು ಫಾರ್ಮ್ ನಾನು ಸೆಲ್ಲಿಗೆ ಐಡೆಂಟಿಫೈ ಮಾಡಿದ್ದೆ. ಈ ಶೇರ್ನ ಈ ಲೋ ಅಲ್ಲಿ ಬಂದಾಗ ಸಮ್ವೇರ್ ಅರೌಂಡ್ ಇಯರ್ ನಾನು ಎಂಟ್ರಿ ಕೊಟ್ಟಿದ್ದೆ. ನನ್ನ ಸ್ಟಾಪ್ ಲಾಸ್ ಇದಾಗಿತ್ತು. PL ನಾನು ಡೌನ್ ಸೈಡ್ ಐಡೆಂಟಿಫೈ ಮಾಡಿದ್ದೆ. ಅದೇ ರೀತಿ ಪ್ರೈಸ್ ಆಕ್ಷನ್ ಯಾವಾಗ ಮಾಡ್ತಲ್ಲ ಸಮ್ವೇರ್ ಅರೌಂಡ್ ಈ ಟೈಮಲ್ಲಿ ನಾನು ಎಂಟ್ರಿ ಕೊಟ್ಟಿದ್ದೆ. ಇದರ ಹೈ ನನ್ನದು ಸ್ಟಾಪ್ ಲಾಸ್ ಆಗಿತ್ತು. ಈ ಕ್ಯಾಂಡಲ್ ಅಲ್ಲಿ ನನ್ನ ಸ್ಟಾಪ್ ಲಾಸ್ ಕೂಡ ಹಿಟ್ ಆಗಿತ್ತು. ಇದರಲ್ಲಿ ಇನ್ನು 3 ಶೇರ್ಸ್ ಅಲ್ಲಿ ನಂದು ಸ್ಟಾಪ್ ಲಾಸ್ ಹಿಟ್ ಆಗಿದ್ದಿಲ್ಲ. ಅದರಲ್ಲಿ ಅಂದ್ರೆ ಟೋಟಲ್ ಆಸ್ ಎ ಬಕೆಟ್ ನನ್ನ ಸ್ಟಾಪ್ ಲಾಸ್ ಹಿಟ್ ಆದಾಗ ನಾನು 3 ಟ್ರೇಡ್ ಅಲ್ಲಿ ಎಕ್ಸಿಟ್ ಆಗಿದ್ದು. ಹೋಪ್ ಈ ಲಾಜಿಕ್ ಇದು ನ್ಯೂ ಟೈಪ್ ಆಫ್ ಟ್ರೇಡಿಂಗ್ ಸ್ಟೈಲ್ ಬಾಸ್ಕೆಟ್ ಟ್ರೇಡಿಂಗ್ ಅಂತ ಅಂದ್ಬಿಟ್ಟು ಇದನ್ನ ಇದುವರೆಗೂ ನಾನು ಟ್ರೇಡ್ ಮಾಡಿದ್ದಿಲ್ಲ. ಇವತ್ತು ಕೊನೆ ದಿನ ಅಂತ ಅಂದ್ಬಿಟ್ಟು ಇದನ್ನು ಕೂಡ ತೋರಿಸೋಣ ಅಂತ ಅಂದ್ಬಿಟ್ಟು ಇದನ್ನು ಟ್ರೇಡ್ ಮಾಡಿದ್ದೀನಿ. ಹೋಪ್ ಈ ಲಾಜಿಕ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅನ್ಕೊಂತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ನಾನು ಇದು 30 days ಡೇ ಟ್ರೇಡಿಂಗ್ ಚಾಲೆಂಜ್ ಯಾವ್ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ದೀನಿ, ಅದರಲ್ಲಿ ಆದಂಥ ಟೋಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಎಷ್ಟು ಅದೆಲ್ಲ ಡೀಟೇಲ್ಸ್ದು ಒಂದು ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.